ಧನುಸ್ಸು ರಾಶಿ ಏನಾದರೂ ಬೆಲೆ ಬಾಳ್ತಕ್ಕಂತಹ ಪದಾರ್ಥವನ್ನು ಖರೀದಿ ಮಾಡಬೇಕು ಅಂತಕ್ಕಂತಹದ್ದಿದ್ದರೆ ಅದರ ಬಗ್ಗೆ ಸರಿಯಾಗಿ ಅನುಭವ ಇರತಕ್ಕಂಥವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗಿ. ಹಣ ಏನೋ ಕಡಿಮೆ ಆಗುತ್ತೆ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ವಸ್ತುವಿನಲ್ಲಿ ಮೋಸ ಆಗದೇ ಇರತಕ್ಕಂಥದ್ದು, ವಸ್ತುವಿನ ಬಗ್ಗೆ ನಿಖರವಾದಂತಹ ಮಾಹಿತಿ, ಅದರ ಒಂದು ಸರಿಯಾದಂತಹ ಗುಣಮಟ್ಟ ನಿಮಗೆ ಗೊತ್ತಾಗುವಂಥದ್ದಾಗತ್ತೆ. ಇದು ಬಹಳ ಮುಖ್ಯವಾಗುತ್ತೆ. ಆದ್ದರಿಂದ ಅನುಭವಿಗಳು ನಿಮ್ಮ ಜೊತೆಯಲ್ಲಿ ಇರಬೇಕು ಅನ್ನುವಂಥದ್ದು. ಆತುರಾತುರವಾಗಿ ಏನಾದರೂ ನಿರ್ಧಾರಗಳನ್ನು ಮಾಡಿದರೆ ಅದು ತಪ್ಪಾಗಿ ಪರಿಣಮಿಸುತ್ತೆ. ಹಾಗಾಗಿ ಸರಿಯಾದಂತಹ ನಿರ್ಧಾರ, ತಾಳ್ಮೆಯಿಂದ ಮಾಡ್ತಕ್ಕಂತಹ ತೀರ್ಮಾನ ಬಹಳ ಮುಖ್ಯವಾಗಿರುತ್ತೆ. ಆರೋಗ್ಯದ ದೃಷ್ಟಿಯಿಂದ ಅದರಲ್ಲೂ ಮೂಳೆ ಅಥವಾ ನರಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳು ಬರಬಹುದು. ತಾತ್ಸಾರವನ್ನು ಮಾಡಬೇಡಿ. ಹಳೆಯ ರೋಗ ಇರತಕ್ಕಂಥವರಿಗೆ ಮತ್ತೆ ಮತ್ತೆ ಕಷ್ಟಗಳು ಎದುರಾಗ್ತಕ್ಕಂಥದ್ದಿದೆ. ಕಾನೂನಾತ್ಮಕವಾದಂತಹ ವಿಚಾರಗಳು ಬಂದರೆ ನೀವು ಸುಮ್ಮನಿರ್ತಕ್ಕಂಥದ್ದು ಒಳ್ಳೆಯದು. ಯಾವುದೇ ರೀತಿಯ ಹೋರಾಟವಾಗಲಿ, ಮುಂದಿನ ಬೆಳವಣಿಗೆಯಾಗಲಿ ಈ ದಿವಸ ಏನನ್ನೂ ಕೂಡ ಮಾಡಬೇಡಿ. ಅದೇ ನಿಮಗೆ ಒಳ್ಳೆಯದು. ತಟಸ್ಥ ನೀತಿಯನ್ನು ಅನುಸರಿಸಿಬಿಟ್ರೆ ಅದೇ ನಿಮಗೆ ಒಳ್ಳೆಯದಾಗಿ ಫಲವನ್ನು ಕೊಡ್ತಕ್ಕಂಥದ್ದಾಗುತ್ತೆ. ಅಂಬಾಭವಾನಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ ಕೃಷಿಕರಿಗೆ, ಜಮೀನಿನಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಬಹಳ ಉತ್ತಮವಾದಂತಹ ದಿವಸ. ನಿಮಗೆ ಬರಬೇಕಾದಂತಹ ಲಾಭ, ಹಾಗೆ ನಿಮ್ಮ ಪದಾರ್ಥಗಳಿಗೆ ವಿಶೇಷವಾದಂತಹ ಬೆಲೆ, ಮಾನಸಿಕವಾದಂತಹ ನೆಮ್ಮದಿ, ಭವಿಷ್ಯ ನಮಗಿದೆ ಅಂತಕ್ಕಂತಹ ಒಂದು ತೃಪ್ತ ಭಾವ ಈ ದಿವಸದಲ್ಲಿ ಸಿಕ್ಕುವಂಥದ್ದಾಗತ್ತೆ. ತಂದೆ ತಾಯಿಯರಿಗೆ ಗೌರವವನ್ನು ನೀಡಬೇಕು. ಯಾವ ದೇವರಿಗೆ ನೀವು ಕೈ ಮುಗಿದ್ರೂ ಕೂಡ ತಂದೆ ತಾಯಿಯರ ಜೊತೆಯಲ್ಲಿ ನಿಷ್ಠುರವಾದ್ರಿ, ಅವರ ಮನಸ್ಸನ್ನು ಗೆಲ್ಲೋದಕ್ಕೆ ನಿಮ್ಮ ಹತ್ರ ಆಗಲಿಲ್ಲ ಅಂತಾದರೆ ಯಾವ ಪೂಜಾ ಫಲವೂ ನಿಮ್ಮ ಪಾಲಿಗೆ ಬರದೇ ಇರತಕ್ಕಂಥದ್ದಾಗತ್ತೆ. ನೀವು ನೀವಾಗಿರಬೇಕೇ ಹೊರತು ಬೇರೆಯವರಿಗೆ ನಿಮ್ಮನ್ನು ಹೋಲಿಕೆ ಮಾಡಿಕೊಳ್ಬೇಡಿ. ಯಾರು ಹೇಗೆ ಬೇಕಾದರೂ ಇರಲಿ, ನೀವು ನೀವೇ, ಅದು ನಿಮಗೆ ಗೊತ್ತಿರಬೇಕಾದಂಥದ್ದು. ಬೇರೆಯವರನ್ನ ನೋಡಿ, ಯಾವುದೋ ಜಾಹೀರಾತನ್ನು ನೋಡಿ ಹಣ ಹೂಡಿಕೆಯನ್ನು ಮಾಡಬೇಡಿ. ಹಣ ಹೂಡಿಕೆಯನ್ನು ಮಾಡಿದರೆ ಹಣವನ್ನು ಕಳ್ಕೊಳ್ತೀರಿ ಅನ್ನುವಂಥದ್ದು ಸ್ಪಷ್ಟವಾದಂತಹ ಚಿತ್ರಣ. ಇದಕ್ಕೂ ಮೀರಿ ಹಣ ಇದೆ, ನನ್ನ ಪ್ರಯತ್ನ ನಾನು ಮಾಡ್ತೀನಿ ಅನ್ನುವಂಥವರು ಮುಂದೆ ಬರತಕ್ಕಂತಹ ಎಲ್ಲ ವಿಚಾರಗಳನ್ನೂ ಕೂಡ ನೀವೇ ಅನುಭವಿಸಬೇಕಾಗತ್ತೆ. ಜೀವನ ಶೈಲಿಯಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆಯನ್ನು ಮಾಡಿಕೊಂಡು ಮುಂದುವರಿರಿ. ಅದು ನಿಮಗೆ ಒಳ್ಳೆಯದಾಗಿ ಫಲವನ್ನು ಕೊಡುತ್ತೆ. ದುರ್ಗಾದೇವಿಗೆ ನಮಸ್ಕಾರವನ್ನು ಮಾಡಿ, ಅನುಕೂಲ ಇದ್ದಂಥವರು ದುರ್ಗಾ ದೀಪ ನಮಸ್ಕಾರವನ್ನು ಮಾಡಿ. ಶುಭವಾಗಿ. ಕುಂಭರಾಶಿ ಜೀವನದಲ್ಲಿ ಸತ್ಯ ಸಾಧನೆ, ಸತ್ಯ ಶೋಧನೆ ಬಹಳ ಮುಖ್ಯವಾದಂಥದ್ದು. ಅದು ನೀವು ಅಗತ್ಯವಾಗಿ ಮಾಡಬೇಕಾದಂಥದ್ದು. ಯಾವುದೇ ವಿಷಯ ನಿಮ್ಮ ಮುಂದೆ ಬರಲಿ, ಇದರಲ್ಲಿ ಸತ್ಯಾಂಶ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಬೇಕಾದಂಥದ್ದು. ಸತ್ಯ ಹೇಗಿರಬೇಕು ಅನ್ನುವಂಥದ್ದನ್ನು ಶೋಧನೆ ಮಾಡಬೇಕಾದಂಥದ್ದು ನಿಮ್ಮ ಮುಂದೆ ಇರತಕ್ಕಂಥದ್ದು. ಆಯ್ಕೆಯೂ ನಿಮ್ಮದೇ. ಉತ್ತಮವಾದಂತಹ ವ್ಯಕ್ತಿಯಾಗಿ ಸಮಾಜದಲ್ಲಿ ನೀವು ಹೆಸರನ್ನು ಮಾಡಬೇಕು, ಸಮಾಜಕ್ಕೂ ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತಾದರೆ ಸತ್ಯ ಸಾಧನೆ, ಸತ್ಯ ಶೋಧನೆಯನ್ನು ನಿರಂತರವಾಗಿ ಮಾಡ್ತಾ ಇರಿ ಅಂತಕ್ಕಂಥದ್ದು. ವಿದ್ಯಾರ್ಥಿಗಳು ಕೇವಲ ಓದುವುದಷ್ಟೇ ಅಲ್ಲ, ನಿಮ್ಮ ಭವಿಷ್ಯದ ಬಗ್ಗೆಯೂ ಕೂಡ ನಿಮಗೆ ಚಿಂತನೆ ಇರಬೇಕು. ಸರಿಯಾದಂತಹ ಒಂದು ಚಿತ್ರಣವನ್ನು ಇಟ್ಟುಕೊಂಡು ಅದಕ್ಕೆ ಪೂರಕವಾಗಿ ಅಧ್ಯಯನವನ್ನು ನಡೆಸಬೇಕು. ಮುಂದೆ ಯಾವುದೋ ಒಂದು ಹುದ್ದೆಯನ್ನು ಅಲಂಕರಿಸಬೇಕು ಅಂತಕ್ಕಂತಹ ಉತ್ಕಟವಾದ ಆಸೆ ಇರಬಹುದು. ಆದರೆ ಅದಕ್ಕೆ ಸರಿಯಾದಂತಹ ಬುನಾದಿ ಇವತ್ತಿನ ಅಧ್ಯಯನ, ಅದನ್ನು ಗಮನದಲ್ಲಿಟ್ಟುಕೊಂಡು ನೀವು ಅಭ್ಯಾಸವನ್ನು ಮಾಡಬೇಕಾದಂಥದ್ದು. ಕಾನೂನಿನ ಚೌಕಟ್ಟಿನಲ್ಲಿ ವ್ಯವಹಾರವನ್ನು ಮಾಡೋದರಿಂದ ಯಶಸ್ಸು. ಕಾನೂನನ್ನು ಮೀರಿ ಹೋದರೆ ಅದು ನಿಮಗೆ ಯಶಸ್ಸನ್ನು ಕೊಡೋದಿಲ್ಲ. ಜೊತೆಗೆ ಮಾಡಿದಂತಹ ಸಾಧನೆಯೂ ಕೂಡ ನಿಷ್ಫಲವಾಗ್ತಕ್ಕಂಥದ್ದು. ಕಾನೂನನ್ನು ಮೀರಿ ಮಾಡುವಂತಹ ಯಾವ ಪ್ರಯತ್ನಗಳೂ ಕೂಡ ಗೌರವಕ್ಕೆ ಬಾಧ್ಯವಾಗುವುದಿಲ್ಲ, ಮಾನ್ಯವಾಗುವುದಿಲ್ಲ. ಅದನ್ನು ಗಮನಿಸಬೇಕಾಗತ್ತೆ. ಆಸ್ತಿ ಖರೀದಿ ಅಥವಾ ಮಾರಾಟ ಯಾವುದು ಬೇಕಾದರೂ ಇರ್ಬೋದು, ಅದರಿಂದ ಲಾಭ ಗಣನೀಯವಾಗಿ ಹೆಚ್ಚಾಗ್ತಕ್ಕಂಥದ್ದು. ಶ್ರೀರಾಮಚಂದ್ರನನ್ನು ಪ್ರಾರ್ಥನೆ ಮಾಡಿ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇಧಸೆ ರಘುನಾಥಾಯ ನಾಥಾಯ ಸೀತಾಯಾಃ ಪತಯೇ ನಮಃ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಜನ ನಿಮ್ಮನ್ನು ಮೆಚ್ಚಿಕೊಳ್ಳುತ್ತಾರೆ. ಯಾವ ವಿಷಯದಲ್ಲಿ? ವಯೋಮಾನಕ್ಕನುಗುಣವಾಗಿ ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ನೌಕರಿ, ನೀವು ಮಾಡತಕ್ಕಂತಹ ಕೆಲಸ, ಹಾಗೆ ಸಮಾಜಮುಖಿಯಾದಂತಹ ಕೆಲವು ಅನುಕೂಲಗಳು, ಜೊತೆಗೆ ನಿಮ್ಮ ನಡವಳಿಕೆ, ಇದನ್ನು ಎಲ್ಲರೂ ಕೂಡ ಮೆಚ್ಚಿಕೊಳ್ತಕ್ಕಂಥದ್ದಾಗುತ್ತೆ. ವ್ಯವಹಾರದಲ್ಲಿ
ನಿಮ್ಮ ಬುದ್ಧಿವಂತಿಕೆ ಏನಿದೆ ಅದರಿಂದಲೇ ಕೆಲಸಗಳು ಆಗ್ತಕ್ಕಂಥದ್ದು. ಯಾರ ಜೊತೆಯಲ್ಲಿ ಹೇಗೆ ಮಾತಾಡಬೇಕು, ಯಾರನ್ನು ಹೇಗೆ ಉಪಯೋಗ ಮಾಡಿಕೊಂಡು ಕೆಲಸವನ್ನು ಮಾಡಿಸ್ಬೇಕು, ಇದು ನಿಮಗೆ ಚೆನ್ನಾಗಿ ಪಳಗಿರ್ತಕ್ಕಂಥದ್ದಾಗತ್ತೆ. ರಕ್ತದೊತ್ತಡ ಅತಿಯಾಗಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಹೈ ಬಿ ಪಿ ಇದರ ಬಗ್ಗೆ ಗಮನ ಇರಬೇಕು. ಎರಡೆರಡು ಕೆಲಸಗಳನ್ನು ಒಟ್ಟಿಗೆ ಮಾಡೋದಕ್ಕೆ ಪ್ರಯತ್ನ ಮಾಡಬೇಡಿ, ಹಿನ್ನಡೆಯಾಗುತ್ತೆ. ಒಂದು ಕೆಲಸವನ್ನು ಪರಿಪೂರ್ಣ ಮಾಡಿ ನಂತರದಲ್ಲಿ ಮುಂದುವರಿತಕ್ಕಂಥದ್ದು ಒಳ್ಳೆಯದಾಗಿರುತ್ತೆ. ವ್ಯಾಪಾರ ವ್ಯವಹಾರಾದಿಗಳನ್ನು ನಡೆಸ್ತಕ್ಕಂಥವ್ರಿಗೆ ಒಳ್ಳೆಯ ದಿವಸ. ಆದರೆ ನಿಮ್ಮ ವ್ಯವಹಾರದ ಬಗ್ಗೆ ಒಂದಷ್ಟು ಅನುಭವ, ಒಂದಷ್ಟು ತಿಳುವಳಿಕೆ, ವಿವೇಚನೆ, ತಾಳ್ಮೆ ಇವೆಲ್ಲವೂ ಕೂಡ ಕೆಲಸ ಮಾಡಬೇಕಾಗತ್ತೆ. ಆಗ ಅಭಿವೃದ್ಧಿಯನ್ನು ಬಹಳ ಸುಲಭವಾಗಿ ಹೊಂದಲಿಕ್ಕೆ ಅವಕಾಶಗಳಾಗತ್ತೆ. ಕಾಳೀದೇವಿಯನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.